ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ 28,740 ಹುದ್ದೆಗಳನ್ನು ಕಾಲ್ ಮಾಡಿದರು. ಅದರಲ್ಲಿ ಸೆಲೆಕ್ಟ್ ಆಗಿರುವಂಥವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀರಾ. ಮತ್ತು ಅದರ ರಿಲೇಟೆಡ್ ನನಗೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರಿ ಅಂತ ಅಂದರೆ BPM ಮತ್ತು ABPMದು ಸ್ಯಾಲ್ರಿ ಏನಾಗಿರುತ್ತೆ, ಆ ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಇದೆಯಾ, ಈ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ, ಹಾಗೆ ಕಟ್ ಆಫ್ ಎಷ್ಟಿರ್ಬೋದು, ಇದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ GDSದು ಸ್ಯಾಲ್ರಿ ಎಷ್ಟಿದೆ ಅಂತ ಅಂದರೆ, ನಾನು ಸ್ಯಾಲ್ರಿ ಸ್ಲಿಪ್ಪನ್ನು ತೋರಿಸಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ನೀವು ನೋಡ್ಬೋದು, ಅದನ್ನು ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ, BPMಗೆ 12,000 ಬೇಸಿಕ್ ಇರೋ ಅಂಥದ್ದು, ಬಟ್ ಸಿಗುವಂಥದ್ದು 20,000ವರೆಗೂ ಕೂಡ ಸಿಗುತ್ತೆ. ಯಾಕೆ ಅಂತಂದರೆ ಡಿಯರ್ನೆಸ್ ಅಲೋವೆನ್ಸ್, ಆಫೀಸ್ ಮೇಂಟೆನೆನ್ಸ್, ಇದಕ್ಕೆಲ್ಲನೂ ಕೂಡ ಅಮೌಂಟ್ ಬರುತ್ತೆ. ಎಲ್ಲ ಅಲೋವೆನ್ಸಸ್ಗಳು ಸೇರಿಬಿಟ್ಟು ನಿಮಗೆ 20,000ವರೆಗೂ ಕೂಡ BPMಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಹಾಗೆ ABPMಗೆ ಬಂದುಬಿಟ್ಟು 16,000ವರೆಗೂ ಕೂಡ ಸಿಗುತ್ತೆ. ಬೇಸಿಕ್ ಇರೋವಂಥದ್ದು 10,000 ಅಷ್ಟೇ ABPMಗೆ, ಬಟ್ 16,000ವರೆಗೂ ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಈಗ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಾ BPMಗಾಗಿರ್ಬೋದು ABPMಗಾಗಿರ್ಬೋದು ಅಂತ ಅಂದರೆ, ಸ್ಯಾಲ್ರಿ ಇನ್ಕ್ರೀಸ್ ಆಗುವಂಥ ಸಾಧ್ಯತೆ ಖಂಡಿತ ಇದೆ. ಯಾಕೆ ಅಂತಂದರೆ ಈಗ GDS ಏನಿದೆ ಇದು 7th ಪೇ ಕಮಿಷನಲ್ಲಿ ಇರೋವಂಥದ್ದು, ಅಂಡರಲ್ಲಿ ಬರೋವಂಥ 7th ಪೇ ಕಮಿಷನ್ ಅಂಡರಲ್ಲಿ ಬರೋವಂಥದ್ದು. ಹಾಗಾಗಿನೇ ಅದನ್ನು ಸ್ಯಾಲ್ರಿ ಥರ ಕೊಡೋದಿಲ್ಲ, TRCA ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆನಾ? ಆ ರೀತಿಯಾಗಿ ಅವರಿಗೆ ಅಮೌಂಟು ಬರೋವಂಥದ್ದು. ಆದರೆ ಈ ಒಂದು GDS ಹುದ್ದೆ ಏನಿದೆ, BPM ABPM ಹಾಗೆ ದಾಖ್ ಸೇವಕ್ ಹುದ್ದೆಗಳು ಏನಿದ್ದಾವೆ, ಈ ಹುದ್ದೆಗಳನ್ನು 8th ಪೇ ಕಮಿಷನ್ನಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ತುಂಬಾ ಡಿಸ್ಕಷನ್ಗಳು ನಡೀತಾ ಇದೆ. 2 ವರ್ಷ 3 ವರ್ಷದಿಂದನೂ ಕೂಡ ಈ ಒಂದು ಡಿಸ್ಕಷನ್ ನಡೀತಾ ಇದೆ. ಇನ್ ಕೇಸ್ ಏನಾದರೂ 8th ಪೇ ಕಮಿಷನ್ನಿಗೆ GDS ಹುದ್ದೆಗಳು ಸೇರ್ಕೊಂತು ಅಂತ ಅಂದರೆ ಖಂಡಿತ ನಿಮ್ಮ ಸ್ಯಾಲ್ರಿ ತುಂಬಾ ಹೈ ಆಗೋಗುತ್ತೆ. ಸೊ ಈ ಚಾನ್ಸಸ್ ಕೂಡ ತುಂಬ ಇದ್ದಾವೆ 8th ಪೇ ಕಮಿಷನ್ನಿಗೆ ಸೇರಿಸೋ ಅಂಥ ಚಾನ್ಸಸ್. ಯಾಕೆ ಅಂತಂದರೆ ಅವರು ಕೂಡ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಬೇಕಾಗತ್ತೆ, ಟಾರ್ಗೆಟ್ಗಳಿರುತ್ತೆ, ಅದನ್ನೆಲ್ಲ ರೀಚ್ ಮಾಡಬೇಕಾಗತ್ತೆ. ಅವ್ರದ್ದು ಜಾಬು ಕಷ್ಟ ಇದೆ. ಹೇಳೋದಕ್ಕೆ 4 hours ಆದ್ರೂ ಕೂಡ ತುಂಬ ಟಾರ್ಗೆಟ್ಸ್ನ ಕೊಡ್ತಾರೆ. ಒಂದು ಲೀವ್ನ ಕೊಡಬೇಕಾದ್ರೂ ಕೂಡ ಇಷ್ಟು ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗಾಗಿ ಅದನ್ನು 8th ಪೇ ಕಮಿಷನ್ನಿಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ತುಂಬ ಡಿಸ್ಕಷನ್ಗಳು ನಡೀತಾ ಇದ್ದಾವೆ. ಆ ರೀತಿ ಏನಾದರೂ 8th ಪೇ ಕಮಿಷನ್ನಿಗೆ GDS ಸೇರಿಕೊಂಡ್ರೆ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಸೊ ಆ ರೀತಿ ಏನಾದರೂ 8th ಪೇ ಕಮಿಷನ್ನಿಗೆ ಸೇರಿಕೊಂಡ್ರೆ ತುಂಬ ಹೈ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗ್ತಾರೆ GDS ಅವರು. ನೆಕ್ಸ್ಟ್ ಬಂದುಬಿಟ್ಟು ಅದಲ್ಲದೆ ನಿಮಗೆ ಈ ವರ್ಷ ನೀವು GDS ಹುದ್ದೆಗೆ ಹೋಗ್ತಾ ಇದ್ದೀರಾ ಅಂತಂದರೆ, GDS ಹುದ್ದೆಗೆ ನಿಮ್ಮದು ಆಯ್ಕೆ ಆಯಿತು ಅಂತ ಅಂದರೆ, ಈ ವರ್ಷದಿಂದ ನೆಕ್ಸ್ಟ್ ಇಯರ್ಗೆ ನಿಮಗೆ 1,000ವರೆಗೂ ಕೂಡ ಜಾಸ್ತಿ ಆಗುತ್ತೆ ಸ್ಯಾಲ್ರಿ. ಹೋಗ್ತಾ ಹೋಗ್ತಾ ಒಂದೊಂದು ಸಾವಿರ ಜಾಸ್ತಿ ಆಗ್ತಾ ಹೋಗುತ್ತೆ ವರ್ಷವೂ ಕೂಡ. ಸೊ ನಿಮ್ಮ ಕೊನೆಗೆ ನಿಮಗೆ ಒಂದು 30,000, 29,000ದಿಂದ 30,000 ರೂಪಾಯಿವರೆಗೂ ಕೂಡ ಸ್ಯಾಲ್ರಿ ಸಿಗುತ್ತೆ. ಈ ರೀತಿಯಾಗಿ ಸ್ಯಾಲ್ರಿ ಇರೋವಂಥದ್ದು. ನಿಮಗೆ ಪೂರ್ತಿಯಾಗಿ ಯಾವ್ಯಾವ ಅಲೋವೆನ್ಸಸ್ಸು ಬರುತ್ತೆ ಅದೆಲ್ಲನೂ ಬೇಕು ಅಂತಂದರೆ ನಾನು ಸ್ಯಾಲ್ರಿ ಸ್ಲಿಪ್ಪಿಂದು ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಇಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಮಂತಿಂದು ಬೇಕು ಅಂತಂದ್ರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಎಷ್ಟು ಸ್ಯಾಲ್ರಿ ಬರುತ್ತೆ, ಯಾವ್ಯಾವುದು ಅಲೋವೆನ್ಸಸ್ ಬರುತ್ತೆ ಅಂತೆಲ್ಲನೂ ಕೂಡ. ಸೊ ನಿಮಗೆ ಕ್ಲಾರಿಟಿ ಸಿಗುತ್ತೆ ಸ್ಯಾಲ್ರಿ ಬಗ್ಗೆ. ಓಕೆನಾ? ಈ ರೀತಿಯಾಗಿ ಸ್ಯಾಲ್ರಿ ಇರೋ ಅಂಥದ್ದು. ಇನ್ನೇನು 23ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿತಾ ಇದೆ. ಸೊ ವೇಕೆನ್ಸೀಸ್ಗಳು ತುಂಬಾ ಖಾಲಿ ಆಗುತ್ತೆ, ನೀವು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರ್ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಖಂಡಿತ ಸೆಲೆಕ್ಟ್ ಆಗ್ತೀರಾ. ಹಾಗೆಯೇ ಸೆಕೆಂಡ್ ಮೆರಿಟ್ ಲಿಸ್ಟ್ ಏನಿದೆ ಅದು ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ. ಓಕೆನಾ? ಏಪ್ರಿಲ್ ಫಸ್ಟ್ ವೀಕಲ್ಲೇ ರಿಲೀಸ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಡಿಲೇ ಆಯಿತು ಅಂತಂದರೆ
ಏಪ್ರಿಲ್ 10 ಒಳಗಡೆ ರಿಲೀಸ್ ಮಾಡ್ತಾರೆ. ನಾನು ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಜನ ಅಂದರೆ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಓಕೆನಾ, ಸೆಕೆಂಡ್ ಮೆರಿಟ್ ಲಿಸ್ಟು ಇಷ್ಟರಲ್ಲೇ ಬಿಡ್ತಾರೆ. ಬಿಟ್ಟ ತಕ್ಷಣ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲನೂ ಕೂಡ ಫಾಲೋ ಮಾಡ್ತಾ ಇರಿ. ಸೊ ನಿಮಗೆ ಕರೆಕ್ಟಾಗಿ ಅಪ್ಡೇಟ್ ಸಿಗುತ್ತೆ. ಓಕೆನಾ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇನ್ನೂ ಯಾರ್ಯಾರೆಲ್ಲ ಹೋಗಿಲ್ಲ, ದಯವಿಟ್ಟು ಬೇಗ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಜಾಸ್ತಿ ತಡ ಮಾಡಬೇಡಿ. ಇನ್ನೊಂದು ವೀಕು ಕೂಡ ಇಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ. ಹಾಗಾಗಿ ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಹಾಗೆ ಇನ್ನೊಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಏನೇನು ಸೆಲೆಕ್ಟ್ ಆಗ್ತಾರೆ ಅಲ್ವಾ ಅಂಥವರಿಗೆ ನೆಕ್ಸ್ಟು ಟ್ರೈನಿಂಗ್ ಇರುತ್ತೆ. 3 to 4 ಡೇಸು ಪೋಸ್ಟ್ ಆಫೀಸಲ್ಲಿ ಟ್ರೈನಿಂಗ್ನ ತೊಗೊಳ್ಬೇಕಾಗತ್ತೆ ಅಂತ. ಅದನ್ನು ಕೇಳ್ತಾಯಿದ್ರು, ಬರೀ 3 to 4 ಡೇಸ್ ಅಷ್ಟೇ ಇರೋವಂಥದ್ದು ಅಂತ. 3 to 4 ಡೇಸ್ ಟ್ರೈನಿಂಗ್ ಅಂತ ಅಂದರೆ ಅಲ್ಲಿ ನಿಮಗೆ ಯಾವ್ಯಾವ ಕೆಲಸ ಇರುತ್ತೆ BPM ABPM ಅಲ್ಲಿ ಅದಷ್ಟು ಕೂಡ ಕಲಿಸ್ಕೊಡ್ತಾರೆ. ಸೊ ನೀವು ಯಾವ ರೀತಿಯಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಸ್ವಲ್ಪ ದಿನ ಆದಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮಗೆ ಟ್ರೈನಿಂಗ್ ಇರುತ್ತೆ. ಅದು ಬಂದುಬಿಟ್ಟು ಒಂದು 15 ಡೇಸ್ವರೆಗೂ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಏನು ಹೇಳ್ಕೊಡ್ತಾರೆ ಅಲ್ವಾ, ಅದು ಡೈಲಿ ಏನು ಮಾಡ್ತೀರಾ, ಹೆಚ್ಚಿಗೆ ಆ ಒಂದು ನೀವು ಕೆಲಸಕ್ಕೆ ಹೋಗುವಂಥ ಪೋಸ್ಟ್ ಆಫೀಸಲ್ಲಿ ಏನು ವರ್ಕ್ ಇರುತ್ತೆ ಅದನ್ನು ಕಲಿಸ್ಕೊಡ್ತಾರೆ. ಬಟ್ ಡಿಪಾರ್ಟ್ಮೆಂಟಲ್ಲಿ ಟ್ರೈನಿಂಗ್ ಆಗುವಾಗ ಪ್ರತಿಯೊಂದು ಅಕೌಂಟ್ ಬಗ್ಗೆ, ಹಾಗೆ ಪ್ರತಿಯೊಂದು ಸ್ಕೀಮ್ ಬಗ್ಗೆ, ಏನೇನೆಲ್ಲ ಸ್ಕೀಮ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ ಎಲ್ಲನೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. 15 ಡೇಸ್ವರೆಗೂ ಕೂಡ ನಿಮಗೆ ಟ್ರೈನಿಂಗ್ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಟ್ರೈನಿಂಗ್ ಇರುತ್ತೆ. ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಅವ್ರದ್ದೇ ಆಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಟ್ರೈನಿಂಗ್ ಇರುತ್ತೆ. ಸದ್ಯಕ್ಕೆ ನೀವು 3 to 4 ಡೇಸು ಪೋಸ್ಟ್ ಆಫೀಸಲ್ಲಿ ಕಲ್ತ್ಕೊಂಡ್ಬಿಟ್ಟು ನೀವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿದ್ದೀರಾ ಅಂತ ಅಂದರೆ ನಿಮಗೆ ಅಲ್ಲಿ ಹೇಳ್ತಾರೆ. ಓಕೆನಾ. ಅಲ್ಲಿಗೆ ಹೋದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅವರು. ಆಗ ಅವರು ಹೇಳ್ತಾರೆ ಈ ರೀತಿಯಾಗಿ ಟ್ರೈನಿಂಗ್ ಹೋಗ್ಬಿಟ್ಟು ಕೆಲಸಕ್ಕೆ ಜಾಯಿನ್ ಆಗಬೇಕಾಗತ್ತೆ ಅಂತ. ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆನಾ. ಸೊ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಟ್ರೈನಿಂಗ್ ಬಗ್ಗೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ, ಸ್ಯಾಲ್ರಿ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಇದೇ ಥರ ವೀಡಿಯೋಸ್ ಬೇಕು. GDS ಅಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ಬಂದು ತಲುಪಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸು ನಿಮಗೋಸ್ಕರ ಬರುತ್ತೆ. GDS ರಿಲೇಟೆಡ್ ಪ್ರತಿಯೊಂದು ವೀಡಿಯೋನೂ ಕೂಡ ನನ್ನ ಚಾನಲಲ್ಲಿ ಇದೆ. ಇನ್ನೂ ಯಾರ್ಯಾರೆಲ್ಲ ನೋಡಿಲ್ಲ ಬೇಗ ಚಾನಲ್ನ ಓಪನ್ ಮಾಡಿಬಿಟ್ಟು ಅಷ್ಟು ವಿಡಿಯೋನ ನೋಡಿ. ನಿಮಗೆ ಪ್ರಮೋಷನ್ದಾಗಿರ್ಬೋದು, ಪ್ರಮೋಷನಿಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಪ್ರತಿಯೊಂದೂ ಕೂಡ ನಿಮಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ನೀಟಾಗಿ ಕ್ಲಾರಿಟಿನ ನಿಮಗೆ ಕೊಡ್ತೀನಿ. ಓಕೆನಾ. ಸೊ ಸೆಕೆಂಡ್ ಮೆರಿಟ್ ಲಿಸ್ಟ್ಗೋಸ್ಕರ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ, ವೆಯ್ಟ್ ಮಾಡಿ. ಸದ್ಯದಲ್ಲೇ ಬರುತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟು. ಕಟ್ ಆಫ್ ಬಗ್ಗೆ ಹೇಳೋದನ್ನು ಮರೆತೆ, ಕಟ್ ಆಫ್ ಕೂಡ ಕಡಿಮೆನೇ ಇರುತ್ತೆ. 94, 95, 96 ಇಷ್ಟರಲ್ಲೇ ಇರುತ್ತೆ. ಅದ್ರ ಮೇಲೆ 97, 98 ಕೂಡ ಇರೋವಂಥ ಚಾನ್ಸಸ್ ಇದೆ. ಸೊ ಎಲ್ಲನೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.